ವೆಲ್ಕಮ್ ಟು ಕೌಮಸ್ ಕಿಚನ್. ಅಮ್ಮ ಇವತ್ತು ಏನು ಮಾಡ್ತಾ ಇದೀಯಾ? ನಾನಿವತ್ತು ಬಾಳೆಹಣ್ಣು ಚಪಾತಿ ಮಾಡ್ತಾ ಇದ್ದೀನಿ ಮಕ್ಕಳಿಗಾಗಿ, ಸಣ್ಣ ಸಣ್ಣ ಮಕ್ಕಳಿಗಾಗಿ. ಯಾಕಂದರೆ ಕೆಲವು ಮಕ್ಕಳು ಬಾಳೆಹಣ್ಣು ತಿನ್ನೋದೇ ಇಲ್ಲ, ಮತ್ತು ಕೆಲವು ಮಕ್ಕಳು ತುಂಬ ಆಟ ಆಡಿ ಅವ್ರದ್ದು ಎನರ್ಜಿ ವೇಸ್ಟ್ ಮಾಡ್ಕೊಳ್ತಾರೆ. ಇನ್ನು ಕೆಲವು ಮಕ್ಕಳು ಅಂಡರ್ ವೇಟ್ ಇರ್ತಾರೆ, ಆಮೇಲೆ ಮಾಲ್ ನ್ಯೂಟ್ರಿಷನ್ ಇರುತ್ತೆ. ಅಂಥ ಮಕ್ಕಳಿಗೆ ಒಂದು ಪೌಷ್ಟಿಕವಾದ ಒಂದು ತಿಂಡಿ ಟೈಮ್ಗೂ ಮಾಡಿಕೊಡ್ಬೋದು, ಇಲ್ಲ ರಾತ್ರಿಗೂ ಆಗ್ಬೋದು, ಮಕ್ಕಳ ಲಂಚ್ ಬಾಕ್ಸಿಗೆ ಸಹ ಹಾಕ್ಬೋದು. ಒಂದು ಬಾಳೆಹಣ್ಣು ಹಾಕಿ ಚಪಾತಿ ಮಾಡ್ತಾಯಿದ್ದೇನೆ. ಇದಕ್ಕೆ ಬಾಳೆಹಣ್ಣು ಬೇಕು, ಕಳಿತಂಥ ಬಾಳೆಹಣ್ಣು 2 ಅಥವಾ 3 ಸಣ್ಣ ಸಣ್ಣ ಏಲಕ್ಕಿ ಬಾಳೆಹಣ್ಣು, ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ, ಸಕ್ಕರೆ ಸ್ವಲ್ಪ, ಗೋಧಿ ಹಿಟ್ಟು ಅಂತ ಹೇಳಿದರೆ ಆ ಬನಾನ ಕಲಸಿ ಆದಮೇಲೆ ಅದು ಬನಾನ ಎಷ್ಟು ಹಿಟ್ಕೊಳ್ಳುತ್ತೆ ಅಷ್ಟು ಗೋಧಿ ಹಿಟ್ಟು ಹಾಕಬೇಕು. ಆಮೇಲೆ 1 ಕಪ್ ಮೊಸರು ಮತ್ತು ತುಪ್ಪ ಸ್ವಲ್ಪ. ಮೊದಲಿಗೆ ಬಾಳೆಹಣ್ಣು ಹಾಕ್ಕೊಳ್ಳೋಣ. ಇದರಲ್ಲಿ ನೀರು ಸೇರಿಸೋ ಹಾಗಿಲ್ಲ, ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಬರುತ್ತೆ, ಹಾಗಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ತುಪ್ಪದ ಜೊತೆಗೆ ಮಕ್ಕಳಿಗೆ ಹಚ್ಚಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಬಾಳೆಹಣ್ಣು. ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಳೋಣ. ಒಂದಿಷ್ಟು ಸಕ್ಕರೆ ಪುಡಿ ಇದ್ದರೆ ಪುಡಿ ಹಾಕಿ. ನಾನೀಗ ಅರ್ಧ ಗಂಟೆ ಹಿಟ್ಟು ನೆನೆಯುವಾಗ ಅದು ಸಕ್ಕರೆ ಕರಗುತ್ತೆ. ಆಮೇಲೆ ಏಲಕ್ಕಿ ಪುಡಿ, ಇದು ಸಕ್ಕರೆ, ತುಪ್ಪ, ಹಾಲು, ಏಲಕ್ಕಿ ಪುಡಿ ಸ್ವಲ್ಪ ಸಿಹಿಯಾಗಿರುತ್ತೆ. ಹೈ ಕಾರ್ಬೋಹೈಡ್ರೇಟ್ ಡೈಟ್ ಅಂತ ಹೇಳ್ಬೋದು, ಯಾಕಂದರೆ ಗೋಧಿ ಹಿಟ್ಟಿನಲ್ಲಿರೋ ಕಾರ್ಬೋಹೈಡ್ರೇಟ್ ಮತ್ತು ಬಾಳೆಹಣ್ಣು ಸಹ ಕಾರ್ಬೋಹೈಡ್ರೇಟ್, ಇದು ಸಹ ಸ್ವಲ್ಪ ಫ್ಯಾಟ್ ತುಪ್ಪ. ಇದು ಸಿಹಿ ಮೊಸರು, ಸಿಹಿ ಮೊಸರು ಹಾಕ್ಕೊಂಡಿದ್ದೇನೆ ನೋಡಿ. ಮೊದಲು ಇದನ್ನೆಲ್ಲ ಕಲಿಸ್ಕೋಬೇಕು. ಈ ಮಿಶ್ರಣಕ್ಕೆ ಎಷ್ಟು ಗೋಧಿ ಹಿಟ್ಟು ಬೇಕು ನಮಗೆ ಚಪಾತಿ ಹದಕ್ಕೆ ಅಷ್ಟನ್ನು ಗೋಧಿ ಹಿಟ್ಟು ಹಾಕಿ ಕಲಿಸ್ಕೊಳ್ಬೇಕು. ಇದನ್ನೇನು ಮಿಕ್ಸಿಗೆ ಹಾಕೋ ಅಗತ್ಯ ಇಲ್ಲ, ಕೈಯಲ್ಲೇ ಸಾಫ್ಟ್ ಆಗುತ್ತೆ ಬಾಳೆಹಣ್ಣು. ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. ಕೆಲವು ಸಾರಿ ಬಾಳೆಹಣ್ಣು ಕಪ್ಪಾಗಿರುತ್ತೆ, ಮೇಲೆ ಸಿಪ್ಪೆ, ಯಾರೂ ತಿನ್ನೋದಿಲ್ಲ. ಅಂಥ ಟೈಮಲ್ಲಿ ಒಳಗಡೆ ಚೆನ್ನಾಗಿರುತ್ತೆ. ಅಂಥ ಟೈಮಲ್ಲಿ ಇಂಥ ತಿಂಡಿ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ. ಇದರೊಟ್ಟಿಗೆ ದೊಡ್ಡವ್ರಿಗೆ ಬೇಕಂದರೆ ಬೆಳ್ಳುಳ್ಳಿ ಖಾರ ಅಂಥದ್ದು ಖಾರ, ಯಾಕಂದರೆ ಇದು ಸಿಹಿ ಬರೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿ ಖಾರ ಜೊತೆ ತಿನ್ಬೋದು, ಮಕ್ಕಳು ತುಪ್ಪ ಜೊತೆ ತಿನ್ಬೋದು. ನೋಡಿ, ನಾನು ನೀರೇ ಹಾಕಿಲ್ಲ, 1 ಹನಿ. ಇದು ದೊಡ್ಡ ಚಪಾತಿ ಥರ ತೆಳ್ಳಗೆ ಲಟ್ಟಿಸಬಾರ್ದು, ಸಣ್ಣದಾಗಿ ಮಾಡಬೇಕು. ಸಣ್ಣ ಪರೋಟ ಥರ, ತಾಲಿಪೆಟ್ಟು ಥರ ಸಣ್ಣ ಮಾಡಿ ಕೊಡುವಾಗ ಅದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇನ್ನೂ ಹಿಟ್ಟು ಹಿಡ್ಕೊಳ್ತಾ ಇದೆ. ನೋಡಿ, ಇನ್ನೂ ಹಿಟ್ಟು ಹಿಡ್ಕೊಳ್ತಾ ಇದೆ. ಇನ್ನೊಂಚೂರು ಹಾಕ್ಕೊಳ್ತೀನಿ. ಈ ಬಾಳೆಹಣ್ಣು ಚಪಾತಿಯನ್ನು ನೀವು ಲಂಚ್ ಬಾಕ್ಸಿಗೆ ಹಾಕಿ ಆಮೇಲೆ ಟ್ರಾವೆಲಿಂಗ್ ಟೈಮಲ್ಲಿ ಸಹ ತೊಗೊಂಡು ಹೋಗ್ಬೋದು. ಯಾಕಂದರೆ ಈಗಂತೂ ಕೋವಿಡ್ ಇರೋದ್ರಿಂದ ಹೊರಗಡೆ ಎಲ್ಲೂ ತಿನ್ನೋ ಹಾಗಿಲ್ಲ, ಹೋಟೆಲ್ಗಳಲ್ಲಿ ಊಟ ಮಾಡೋ ಹಾಗಿಲ್ಲ. ನೀವೆಲ್ಲಾದರೂ ಕಾರಲ್ಲಿ ಹೋಗ್ತಾ ಇದ್ದರೆ, ಲಾಂಗ್ ಜರ್ನಿ, ಇಂಥದ್ದನ್ನೆಲ್ಲ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸಾಫ್ಟಾಗಿ ಬಂತು. ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಸಾಕು, ಇದು ಒಂದು ಅರ್ಧ ಗಂಟೆ ನೆನೆಯಲಿ. ಇದನ್ನು ಹೀಗೆ ಮುಚ್ಚಿಬಿಡೋಣ. ಅರ್ಧ ಗಂಟೆ ಹೀಗೆ ಲಟ್ಟಿಸ್ತಾ ಇದ್ದೇನೆ. ಸ್ವಲ್ಪ ತಿಕ್ಕಾಗಿ ಲಟ್ಟಿಸ್ಬೇಕು. ಚಪಾತಿ ಹಾಗೆ ದೊಡ್ಡ ಸೈಜ್ ಬೇಡ. ಸ್ವಲ್ಪ
ಲೈಟಾಗಿ ತುಪ್ಪ ಹಚ್ಚಿ ಬೇಯಿಸ್ಕೊಳ್ಳೋಣ. ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಬರುತ್ತೆ, ಅದು ನೀವು ಮಾಡಿದಾಗಲೇ ಗೊತ್ತಾಗುತ್ತೆ. ಇದು ಸ್ವಲ್ಪ ಬ್ರೌನ್ ಯಾಕಾಗಿದೆ ಅಂತ ಹೇಳಿದರೆ ಅದು ಸಕ್ಕರೆ ಸೇರಿಸಿದ್ದೀವಲ್ಲ ಅದಕ್ಕೆ. ಸಕ್ಕರೆ ಕರಗಿದೆ. ನೋಡಿ ಹೊಟ್ಟೆ ಉಬ್ಬತ್ತೆ. ಹೊಟ್ಟೆ ಉಬ್ಬಿದೆ, ಸಾಫ್ಟ್ ಆಗಿದೆ. ನೀವು ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿದರೆ ಬ್ರೌನ್ ಆಗಲ್ಲ. ಹೈ ಕ್ಯಾಲೋರಿ ಫುಡ್ ಅಂತ ಹೇಳ್ಬೋದು, ಯಾಕಂದರೆ ತುಪ್ಪ ಸಹ ಹಾಕಿದ್ದೇವೆ, ಮೊಸರು ಹಾಕಿದ್ದೇವೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಇದನ್ನು ಉಪ್ಪಿನಕಾಯಿ ಜೊತೆ ತಿನ್ಬೋದು, ಬೆಳ್ಳುಳ್ಳಿ ಖಾರ ಜೊತೆ ತಿನ್ಬೋದು. ಇನ್ನೊಂದು ಬೇಯಿಸ್ಕೊಂಡ್ಬಿಡೋಣ. ಸ್ಪೂನಿಂದ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಬೇಯಲಿಕ್ಕೆ, ಸ್ವಲ್ಪ ಹೀಗೆ ಕೈಯಿಂದ ತಾಗಿಸಿದ್ರೆ ಸಾಕು. ಯಾಕಂದರೆ ಸುಮಾರು ತುಪ್ಪ ಹಾಕಿನೇ ನಾವು ಹಿಟ್ಟು ಕಲಿಸಿದ್ದೇವೆ. ನೋಡಿ ಹಾಗೆ ಸಾಫ್ಟಾಗಿ ಉಬ್ಬತ್ತೆ. ಈ ಥರ ಬಾಳೆಹಣ್ಣು ಪರೋಟ ಅಂತ ಹೇಳ್ಬೋದು, ಇಲ್ಲ ಸಿಹಿ ಪರೋಟ ಅಂತ ಹೇಳ್ಬೋದು. ಇನ್ನೂ ಇದಕ್ಕಿಂತ ಸಣ್ಣ ಮಕ್ಕಳಿದ್ರೆ ಇದಕ್ಕಿಂತ ಇನ್ನೂ ಸಣ್ಣ ಸೈಜಲ್ಲಿ ಮಾಡಿ, ಅವಾಗ ತುಂಬ ಇಷ್ಟಪಟ್ಟು ತಿಂತಾರೆ. ಹಲೋ ವೀಕ್ಷಕರೇ, ಈಗ ಬಿಸಿ ಬಿಸಿ ಬಾಳೆಹಣ್ಣು ಚಪಾತಿ ರೆಡಿಯಾಗಿದೆ. ಇದನ್ನು ಚಟ್ನಿಯೊಂದಿಗೆ, ತುಪ್ಪದೊಂದಿಗೆ, ಉಪ್ಪಿನಕಾಯಿಯೊಂದಿಗೆ ಸವಿಯೋಣ. ನನ್ನ ಈ ಬಿಸಿ ಬಿಸಿ ಬಾಳೆಹಣ್ಣಿನ ಚಪಾತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ತಿಳಿಸಿ. ಧನ್ಯವಾದಗಳು.